ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನ್ಗೌಡ. ಮಂತ್ರಾಲಯದಲ್ಲಿ 3 ಸಿಲಿಂಡರ್ ಸ್ಫೋಟ, ಕಾರ್ಮಿಕರ ಶೆಡ್ಗಳು ಭಸ್ಮ, ಸ್ಥಳಕ್ಕೆ ಸುಬುಧೇಂದ್ರ ತೀರ್ಥ ಶ್ರೀಗಳು ಭೇಟಿ. ಮಂತ್ರಾಲಯದ ರಾಯರ ಮಠದ ಬಳಿ ಬಿಹಾರ ಮೂಲದ ಕಾರ್ಮಿಕರು ವಾಸವಿದ್ದ ಶೆಡ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಬೆಂಕಿ ಅವಘಡ ಸಂಭವಿಸಿದೆ. ಕಾರ್ಮಿಕರು ಕೆಲಸಕ್ಕೆ ತೆರಳಿದ್ರಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ಶೆಡ್ಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಮಂತ್ರಾಲಯದ ರಾಯರ ಮಠದಲ್ಲಿ ನಡೀತಾ ಇರುವ ಕಟ್ಟಡ ಕೆಲಸದಲ್ಲಿ ಟೈಲ್ಸ್ ಹಾಕುವುದಕ್ಕಾಗಿ ಬಿಹಾರದಿಂದ ಆಗಮಿಸಿರುವ 25ಕ್ಕೂ ಹೆಚ್ಚು ಕಾರ್ಮಿಕರು ಉಳಿದುಕೊಂಡಿದ್ದ ತಗಡಿನ ಶೆಡ್ಗಳಲ್ಲಿ ನಿನ್ನೆ ಮಧ್ಯಾಹ್ನ ಏಕಾಏಕಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಶೆಡ್ಗಳು ಕೂಡ ಸುಟ್ಟು ಕರಕಲಾಗಿದೆ. ಈ ಸಂದರ್ಭದಲ್ಲಿ ಕಾರ್ಮಿಕರೆಲ್ಲರೂ ಕೆಲಸಕ್ಕೆ ಹೋಗಿದ್ರು, ಯಾವುದೇ ರೀತಿಯಾದಂತಹ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ಮನೆಯಲ್ಲಿ ಇಟ್ಟಿದ್ದಂತಹ ಪ್ರತಿಯೊಂದು ವಸ್ತುಗಳು ಕೂಡ ಬೆಂಕಿಗೆ ಆಹುತಿ ಆಗಿದ್ದು, ಸ್ಫೋಟದ ಸದ್ದು ಕೇಳಿ ಭಕ್ತರು ಭಯಭೀತರಾಗಿ ಓಡಿ ಹೋಗಿದ್ದಾರೆ. ಇನ್ನು ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ನೋಡಿ, ರಾಯರ ಮಠದಲ್ಲಿ ನಡೀತಾ ಇರುವ ಕಟ್ಟಡ ಕೆಲಸದಲ್ಲಿ ಯಾವ್ಯಾವ ರೀತಿಯಾದಂತಹ ಕೆಲಸಗಳು ಆಗ್ತಾ ಇದೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಟೈಲ್ಸ್ ಹಾಕೋದಕ್ಕೆ ಅಂತಾನೆ ಬಿಹಾರದಿಂದ, ಅಂದ್ರೆ ನಮ್ಮ ಕರ್ನಾಟಕದ ಕಾರ್ಮಿಕರನ್ನ ಕರೆತರದೆ ಬಿಹಾರದಿಂದ 25ಕ್ಕೂ ಹೆಚ್ಚು ಕಾರ್ಮಿಕರನ್ನ ಕರೆತಂದಿರ್ತಾರೆ. 5 ತಾತ್ಕಾಲಿಕ ಶೆಡ್ಗಳಲ್ಲಿ ಅವರನ್ನ ಇರಿಸಿರ್ತಾರೆ. ಬುಧವಾರ ಎಲ್ಲರೂ ಕೂಡ ಕೆಲಸಕ್ಕೆ ಹೋಗಿರ್ತಾರೆ. ಆದ್ರೆ ಚಿಕ್ಕ ಪುಟ್ಟ ಮಕ್ಕಳನ್ನ ಮನೆಯಲ್ಲೇ ಬಿಟ್ಟು ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಏಕಾಏಕಿ 3 ಸಿಲಿಂಡರ್ಗಳು ಸ್ಫೋಟ ಆಗಿರುತ್ತೆ. ಈ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ, ಆ ಸ್ಫೋಟದ ತೀವ್ರತೆಗೆ 25 ಶೆಡ್ಗಳು ಕೂಡ ಬೆಂಕಿಗೆ ಆಹುತಿ ಆಗಿದ್ದು, ಮನೆಯ ಆ ಶೆಡ್ಗಳು ಏನು ನಿರ್ಮಾಣ ಮಾಡ್ಕೊಂಡಿರ್ತಾರಲ್ಲ, ಆ ಶೆಡ್ಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಇನ್ನು ಈ ಸ್ಥಳಕ್ಕೆ ಮಂತ್ರಾಲಯದ ಸುಯತೀಂದ್ರ ತೀರ್ಥ ಕಾಲೋನಿಯಲ್ಲಿನ ಕಾರ್ಮಿಕರ ತಗಡಿನ ಶೆಡ್ನಲ್ಲಿ ಈ ರೀತಿ ಘಟನೆ ಆಗ್ತಾ ಇದ್ದಂತೆ ಯಾಕಾಯ್ತು ಅಂತ ನೋಡೋದಾದ್ರೆ, ಶಾರ್ಟ್ ಸರ್ಕ್ಯೂಟ್ನಿಂದ ಈ 3 ಸಿಲಿಂಡರ್ಗಳು ಸ್ಫೋಟ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಕಾರ್ಮಿಕರ ಸಾಮಗ್ರಿಗಳು ಸುಟ್ಟು ಕರಕಲಾಗಿದೆ. ಕಾರ್ಮಿಕರೆಲ್ಲರೂ ಕೂಡ ಈಗ ಒಂಥರ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಬಂದು ಬೆಂಕಿಯನ್ನ ನಂದಿಸಿದ್ದಾರೆ. ಕಾಲೋನಿಯಲ್ಲಿರುವಂತಹ 12 ತಗಡಿನ ಶೆಡ್ಗಳು ಹಾಗೆ 13 ಮಣ್ಣಲ್ಲಿ ಕಟ್ಟಿರುವಂತಹ ಮನೆಗಳು ಈ ಪೈಕಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿಯನ್ನು ಹತ್ಕೊಂಡಿದ್ದು, ನಂತರ ಇತರ ಶೆಡ್ಗಳಿಗೂ ಕೂಡ ವ್ಯಾಪಿಸಿ 5 ಕೆಜಿಯ 3 ಸಿಲಿಂಡರ್ಗಳು ಸ್ಫೋಟಗೊಂಡಿದ್ದು, ಶೆಡ್ನಲ್ಲಿದ್ದಂತಹ 14 ಕೆಜಿಯ 1 ಸಿಲಿಂಡರ್ ಅನ್ನ ಹೊರತೆಗೆದು ಹೆಚ್ಚಿನ ಅಪಾಯವನ್ನು ತಪ್ಪಿಸಿದ್ದಾರೆ. ಇನ್ನು ಈಗಾಗಲೇ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ಮಾಡಿದ್ದು, 5 ಶೆಡ್ಗಳಲ್ಲಿ ವಾಸವಾಗಿರುವ ಬಿಹಾರ ಮೂಲದ ಎಲ್ಲ 20 ಕಾರ್ಮಿಕರಿಗೆ ರೇಷನ್ ಅಗತ್ಯ ವಸ್ತುಗಳನ್ನು ಒದಗಿಸಲಾಗುತ್ತೆ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನು ಮಂತ್ರಾಲಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು, ನಂತರ ಇತರ ಬೆಂಕಿ ಹೇಗೆ ಸಂಭವಿಸಿತು, ಹಾಗೆ ಅಕ್ಕಪಕ್ಕ ಮನೆಯವರು ಏನಾದರೂ ಇದ್ರ, ಯಾವ ದುರಂತಕ್ಕೆ ಇದು ಕಾರಣ ಆಯಿತು ಅನ್ನೋದನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಘಟನಾ ಸ್ಥಳಕ್ಕೆ ಮಠದ ಪೀಠಾಧಿಪತಿ ಡಾಕ್ಟರ್ ಸುಬುಧೇಂದ್ರ ತೀರ್ಥ ಶ್ರೀಗಳು ಭೇಟಿ ನೀಡ್ತಾ ಇದ್ದಂತೆ ಅಲ್ಲಿದ್ದಂತಹ ಕಾರ್ಮಿಕರೆಲ್ಲರೂ ಕೂಡ ಕಣ್ಣಂಚಲ್ಲಿ ನೀರನ್ನ ತಂದಿದ್ದಾರೆ. ನಮ್ಮ ಪ್ರಾಣಕ್ಕೆ ಏನಾದರೂ ಅಪಾಯ ಆಗಿದ್ರೆ ಯಾರು ಹೊಣೆ ಆಗಬೇಕಾಗಿತ್ತು ಅಂತ ಅಲ್ಲೇ ವಾಸವಿದ್ದಂತಹ 25ಕ್ಕೂ ಹೆಚ್ಚು ಕಾರ್ಮಿಕರು ಕೂಡ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇವರಿಗೆ ಪಡಿತರ ಸೇರಿದಂತೆ ಇತರ ವಸ್ತುಗಳನ್ನು ಕೂಡ ವಿತರಿಸ್ತೀವಿ, ಭಯ ಪಡೋದಕ್ಕೆ ಹೋಗಬೇಡಿ ಅಂತಲೂ ಕೂಡ ಈಗಾಗಲೇ ಸುಬುಧೇಂದ್ರ ತೀರ್ಥ ಶ್ರೀಗಳು ಭರವಸೆಯನ್ನ ಕೊಟ್ಟಿದ್ದು, ಇನ್ನು ಮಂತ್ರಾಲಯದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ, ಮಂತ್ರಾಲಯದ ಶ್ರೀಮಠದ ಆವರಣದಲ್ಲಿರುವ ಕಾರ್ಮಿಕರ ಶೆಡ್ಗಳಲ್ಲಿ ಏಕಾಏಕಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಆಘಾತಕಾರಿಯನ್ನ ಉಂಟು ಮಾಡಿದೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಣ ಅಪಾಯ ಸಂಭವಿಸಿಲ್ಲ. ಮಂತ್ರಾಲಯದ ನರಹರಿ ತೀರ್ಥ ವಸತಿ ಗೃಹಗಳ ಸಮೀಪ ನಿರ್ಮಾಣ ಕಾಮಗಾರಿಗಾಗಿ ಬಂದಿದ್ದ ಕಾರ್ಮಿಕರಿಗೆ ಶೆಡ್ಗಳಲ್ಲಿ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆದರೆ ಮಧ್ಯಾಹ್ನ ಅತಿಯಾದ ಬಿಸಿಲಿನ ತಾಪಕ್ಕೆ ಶೆಡ್ನಲ್ಲಿದ್ದ 2-3 ಸಿಲಿಂಡರ್ಗಳು ಸ್ಫೋಟಗೊಂಡಿದೆ. ಇದರಿಂದಾಗಿ ಶೆಡ್ಗಳು ಹೊತ್ತಿ ಉರಿದಿದ್ದು, ಕಾರ್ಮಿಕರ ದವಸ ಧಾನ್ಯ ಹಾಗೆ ಇತರ ವಸ್ತುಗಳು ಸುಟ್ಟು ಕರಕಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಮಂತ್ರಾಲಯ ಪೀಠಾಧಿಪತಿಗಳಾಗಿದ್ದಂತಹ ಶ್ರೀ ಸುಬುಧೇಂದ್ರ ತೀರ್ಥರು ಭೇಟಿಯನ್ನ ನೀಡಿ ಪರಿಶೀಲನೆ ಮುಂದುವರೆಸಿದ್ದು, ಘಟನೆಯ ಸಮಯದಲ್ಲಿ ಕಾರ್ಮಿಕರು ಕೆಲಸಕ್ಕೆ ಹೋಗಿರೋದು ಒಂದು ಕಡೆ ಅದೃಷ್ಟವೇ ಹೌದು. ಶ್ರೀ ರಾಘವೇಂದ್ರ ಸ್ವಾಮಿನೇ ಅವರ ಪ್ರಾಣವನ್ನ ಕಾಪಾಡಿದ್ದಾರೆ. ನಷ್ಟಕ್ಕೆ ಒಳಗಾದ ಕಾರ್ಮಿಕರಿಗೆ ಶ್ರೀಮಠದ ವತಿಯಿಂದ ಎಲ್ಲಾ ರೀತಿಯ ನೆರವನ್ನ ನೀಡಲಾಗುತ್ತೆ ಅಂತ ಸಾಂತ್ವನವನ್ನು ಕೂಡ ಹೇಳಿದ್ದಾರೆ. ಇನ್ನು ಸ್ಥಳೀಯ ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ಸಮಯ ಪ್ರಜ್ಞೆಯನ್ನ ಮೆರೆದು ಬೆಂಕಿಯನ್ನ ನಂದಿಸಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುಬುಧೇಂದ್ರ ತೀರ್ಥ ಶ್ರೀಗಳು ಮಾತಾಡಿದ್ದಾರೆ. ಎಲ್ಲಿದೆ ಅದರ ಡೀಟೇಲ್ಸ್? ನಮ್ಮ ನರಹರಿ ತೀರ್ಥ ವಸತಿ ಗೃಹದ ಪಕ್ಕದಲ್ಲಿ ಬಿಹಾರ್ ಪ್ರಾಂತದಿಂದ ಆಗಮಿಸಿದಂತಹ ಫ್ಲೋರಿಂಗ್ ಮಂತ್ರಾಲಯ ರಾಯಚೂರು ರಸ್ತೆಯಲ್ಲಿ
ನಮ್ಮ ನರಹರಿ ತೀರ್ಥ ವಸತಿ ಗೃಹದ ಪಕ್ಕದಲ್ಲಿ ಇರತಕ್ಕಂತಹ ಕೆಲವು ತಾತ್ಕಾಲಿಕ ಶೆಡ್ಗಳಲ್ಲಿ ಬಿಹಾರ ಮತ್ತು ಇತರ ಪ್ರಾಂತಗಳಿಂದ ಉತ್ತರ ಪ್ರದೇಶ ಭಾಗದಿಂದ ಆಗಮಿಸಿ ಇಲ್ಲಿ ಬಹುದಿನಗಳಿಂದ ಅನೇಕ ಕಟ್ಟಡಗಳ ಫ್ಲೋರಿಂಗು ಮತ್ತು ಫಾಲ್ಸ್ ರೂಫಿಂಗು ಈ ಮೊದಲಾದ ಕೆಲಸಗಳಿಗೋಸ್ಕರವಾಗಿ ಆಗಮಿಸಿದಂತಹ ಗುತ್ತಿಗೆದಾರರುಗಳು ಅಲ್ಲಿ ಕೆಲಸ ಮಾಡುವವರಿಗೆ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿದಂತಹ ಶೆಡ್ಡುಗಳಲ್ಲಿ ವಾಸವಾಗಿರ್ತಾ ಇದ್ದರು. ಬಿಸಿಲಿನ ತಾಪದಿಂದ ಅಲ್ಲಿ ತಾತ್ಕಾಲಿಕ ಶೆಡ್ಡುಗಳಲ್ಲಿ ಇರಿಸಿ ಅವರು ಉಪಯೋಗಿಸ್ತಾ ಇದ್ದಂತಹ ಚಿಕ್ಕ ಚಿಕ್ಕ ಗ್ಯಾಸಿನ ಸಿಲಿಂಡರ್ಗಳು ಮತ್ತಿತರ ವಸ್ತುಗಳು ಈ ಬಿಸಿಲಿನ ತಾಪದಿಂದ ಹತ್ತಿ ಉರಿದು ಅಲ್ಲಿರುವಂಥ ಚಿಕ್ಕ ಚಿಕ್ಕ ಸಿಲಿಂಡರ್ಗಳು ಸುಮಾರಾಗಿ 2-3 ಸಿಲಿಂಡರ್ಗಳು ಅಲ್ಲಲ್ಲೇ ಅದು ಬರೆಸ್ಟ್ ಆಗಿಲ್ಲಕ್ಕೆ ದೊಡ್ಡ ಸಿಲಿಂಡರನ್ನು ಕೂಡ ತಕ್ಷಣದಲ್ಲೇ ಅದನ್ನು ಪಕ್ಕಕ್ಕೆ ಸರಿಸಿ ಆ ಅನಾಹುತವನ್ನು ತಡೆದಿರುವಂತಹದ್ದು ಇಲ್ಲಿ ನಡೆದಿದೆ. ಈ ಸಂದರ್ಭದಲ್ಲಿ ಯಾರಿಗೂ ಕೂಡ ಪ್ರಾಣಾಪಾಯ ಅನ್ನುವಂಥದ್ದು, ಪ್ರಾಣಹಾನಿ ಅನ್ನುವಂಥದ್ದು ಆಗಲಿಲ್ಲ. ತಕ್ಷಣದಲ್ಲೇ ಇದರ ಮಾಹಿತಿ ಬಂದ ಕೂಡಲೇ ನಮ್ಮ ಸ್ಥಾನಿಕ ಸರ್ಕಲ್ ಇನ್ಸ್ಪೆಕ್ಟ್ರು, ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಮತ್ತಿತರ ಪೊಲೀಸ್ ಸಿಬ್ಬಂದಿಗಳು ಮತ್ತು ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನವರು, ಅದೇ ರೀತಿಯಾಗಿ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ನವರು ಕೂಡಲೇ ಬಂದು ಸ್ಪಂದಿಸಿ ಇಲ್ಲಿ ಮುಂದಾಗುವಂಥ ಅನಾಹುತಗಳನ್ನೆಲ್ಲವನ್ನು ಕೂಡ ನಿಯಂತ್ರಿಸಿ ಸಮರ್ಥವಾಗಿ ಇದನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ. ಇಲ್ಲಿ ಅನೇಕ ಜನಗಳು ಇದ್ದಾರೆ, ಆದರೆ ಯಾರು ಕೂಡ ಆ ಸಂದರ್ಭದಲ್ಲಿ ಶೆಡ್ಡಲ್ಲಿ ಇರಲಿಲ್ಲ. ಅದೊಂದು ಮುಖ್ಯವಾದಂಥ ವಿಷಯ. ಇದು ಪ್ರಕೃತಿಯ ಒಂದು ಬಿಸಿಲಿನ ತಾಪದಿಂದ ತನ್ನಷ್ಟಕ್ಕೆ ತಾನೇ ಹತ್ತಿ ಉರಿದಿದೆ. ಯಾವುದೇ ತರಹದ ಅನಾಹುತಗಳು ಕೂಡ ಇಲ್ಲಿ ಸಂಭವಿಸಿಲ್ಲ. ಏನು ವಸ್ತುಗಳು ಮತ್ತು ಅಲ್ಲಿ ಅವರಿಗೆ ಅವರ ಬಟ್ಟೆ ಬರೆ ದವಸ ಧಾನ್ಯಗಳು ಇವುಗಳು ಹಾಳಾಗಿದೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಠದಿಂದಲೂ ಕೂಡ ನಾವು ಮಾಡಿದ್ದೇವೆ ಮತ್ತು ಬೇರೆಯವರು ಕೂಡ ಸಾಮಾಜಿಕ ಕಳಕಳಿ ಉಳ್ಳವರು ಕೂಡ ಅದಕ್ಕೆ ಸ್ಪಂದಿಸಿ ಅವರಿಗೆ ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಯಾವುದೇ ಥರದ ಅವರಿಗೆ ಅಧೈರ್ಯ ಮತ್ತು ತೊಂದರೆ ಆಗದಂತೆ ಮಠ ಎಲ್ಲ ರೀತಿಯಾದ ಎಚ್ಚರಿಕೆಯನ್ನು ಗಮನಿಸಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ಬೇಕಾ ನಮ್ಮದು.